ರಾಜಕೀಯ ಜೀವನದಲ್ಲಿ ಯಾವುದೇ ಉದ್ದೇಶ ಹೊಂದಿ ಯಾವ ಕೆಲಸ ಮಾಡಿಲ್ಲ. ಸ್ವಾರ್ಥ ರಾಜಕಾರಣ ನಾನಲ್ಲ. ನನಗೆ ನಿಮ್ಮ ಉಪಕಾರ ತೀರಿಸಲು ಈ ಭಾಗಕ್ಕೆ ನೀರಾವರಿ ಮಾಡಬೇಕೆಂಬ ಉದ್ದೇಶ ನನ್ನದಾಗಿದೆ ಎಂದು ಕಾಗವಾಡ ಎಂಎಲ್ಎ ರಾಜು ಕಾಗೆ ಹೇಳಿದ್ದಾನೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ದಿನಾಂಕ 22ರಂದು ಕಾಗವಾಡ ಮತಕ್ಷೇತ್ರದ ಗುಂಡೇವಾಡಿ ಗ್ರಾಮದಲ್ಲಿ 133 ಕೋಟಿ ರೂಪಾಯಿ ವೆಚ್ಚದ 11 ಕೆರೆ ಅಭಿವೃದ್ಧಿ ಯೋಜನೆ ಕಾರ್ಯಕ್ರಮ ಕುರಿತು ಪೂರ್ವಭಾವಿ ಸಭೆಯಲ್ಲಿ ಭಾಗಿಯಾಗಿ ಮಾತನಾಡುತ್ತಾ ಹೇಳಿದ್ದೇನು ಅನ್ನೋದನ್ನ ಕೇಳೋಣ ಬನ್ನಿ. ನನ್ನ ಮನಸ್ಸಲ್ಲಿ ಎಂದೂ ಜೀವನದಾಗ ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಯಾರು ಕೆಲಸನೂ ಮಾಡಿಲ್ಲ. ಜೀವನದಲ್ಲಿ 25 ವರ್ಷ 40 ವರ್ಷ ರಾಜಕೀಯ ಜೀವನದಲ್ಲಿ ನಾನು ಯಾವುದೋ ಉದ್ದೇಶ ಇಟ್ಕೊಂಡು ರಾಜಕಾರಣ ಮಾಡಿಲ್ಲ. ಹೇಳಿರ್ಬೇಕಾದ್ರೆ ಯಾರೇ ಒಂದು ಸ್ವಾರ್ಥವಾಗಿ ನಾ ಯಾರೇ ಮಾಡಿದೆ ಅಂತೀವಿ ಇಲ್ಲ. ಎಲ್ಲರೂ ನಾವಿಲ್ಲಿ ನಮಗೂ ಉಪಕಾರ ಮಾಡಿದ್ದೇವೆ. ನೀವು ಆ ಉಪಕಾರವನ್ನು ತೀರಿಸಿ ಸಾಯಬೇಕು ಇದೊಂದೇ ಉದ್ದೇಶ. ಈ ಭಾಗದಲ್ಲಿ ನೀರಾವರಿ ಭಾಳ ಅವಶ್ಯಕತೆ ಇದ್ದಾವೆ. ಆ ನೀರಾವರಿ ಮಾಡಬೇಕನ್ನೋದೇ ಒಂದು ಉದ್ದೇಶ ಹೊರತು ಚುನಾವಣೆ ಗೆಲ್ಲಬೇಕು ಮತ್ತು ಮುಂದೆ ಹೋಗ್ಬೇಕು, ನಾ ಮುಖ್ಯಮಂತ್ರಿ ಮಾಡಬೇಕು ಮತ್ತು ನಾ ಪ್ರಧಾನಮಂತ್ರಿ ಆಗಬೇಕು ನಂದನಕ್ಕೆ ಉದ್ದೇಶ ಇಲ್ಲ. ಅದಕ್ಕಾಗಿ ನಾಳೆ ಪ್ರಾರಂಭ ಮಾಡಿರ್ಬೇಕಾ ನಾವು ಎಲ್ಲ ಕಾಂಟ್ರಾಕ್ಟರ್ಗೆ ಹೋಗಿ ಲೌಕರ್ ಮುಗಿಸ್ಬಾರ್ದು ಎಲ್ಲರೂ ಕುಟ್ಬೇಕಂತ್ರಿ. ಆಯ್ತು ಕೂಡ ರಾಜುಗಾರಿಗೆ ಲಕ್ಷ್ಮಣ ಸೋದಿ ಬಂದು ಉದ್ಘಾಟನೆ ಮಾಡಿದ್ರು ಚಾಲು ಮಾಡ್ತಾರೆ. ಅವ್ರ ನಿರ್ವಹಿಸೋ ಅವ್ರ ಜವಾಬ್ದಾರಿ ಅಲ್ಲ, ನಿಮ್ಮದು ಎಲ್ಲರದ್ದು ಜವಾಬ್ದಾರಿ. ಲೌಕರ್ ಮುಗಿಸ್ಬಾ ಕೆಲಸ. ಇವತ್ತು ಇಲ್ಲಿ 11 ಕೆರೆ ತುಂಬುವ ಒಂದು ಯೋಜನೆ ನಾಳೆ 1ನೇ ತಾರೀಕು ಮಾರ್ಚ್ 1ನೇ ತಾರೀಕು ಒಂದು ಪೂಜೆಯನ್ನು ಮಾಡುವಂಥ ಕಾರ್ಯಕ್ರಮವನ್ನು ಆಲೋಚನೆ ಮಾಡಿದ್ದೀವಿ. ಅದರ ಪೂರ್ವವಾಗಿ ಯಾವ ಥರ ಕಾರ್ಯಕ್ರಮ ಮಾಡಬೇಕು, ಎಲ್ಲಿ ಮಾಡಬೇಕು, ಎಲ್ಲ ಕೆರೆಗಳಿಗೆ ತುಂಬುವಂಥ ಯೋಜನೆ ಹುಲಗಬಾಳಿಯಿಂದ ಲಿಫ್ಟ್ ಆಗಿ ಇಡೀ ಪಾರ್ತಳ್ಳಿ, ಗುಂಡೇವಾಡಿ, ಬೇವನೂರು, ಬಳಿಗೆರೆ, ಮಲಾಬಾದ್, ಅನಂತಪುರ, ಚಮಕೇರಿ, ಬ್ಯಾಡರಟ್ಟಿ ಇಷ್ಟು ಊರುಗಳಿಗೆ ಒಂದೊಂದು ಊರಿಗೆ 2 ಇದಾವೆ, ಒಂದೊಂದು ಊರಿಗೆ ಒಂದೊಂದು ಇದೆ. ಈ 11 ಕೆರೆಗಳನ್ನು ತುಂಬಿಸಿ ಮಳೆಗಾಲದಲ್ಲಿ ಯಾವಾಗ ಪ್ರವಾಹ ಹರಿತಿರ್ತದೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಆ ಸಂದರ್ಭದಲ್ಲಿ ಯಾವ ಥರ ನಮ್ಮದು ಬಸವೇಶ್ವರ ಯಾತ್ರೆ ಅವರಿದೆ ಅದೇ ಥರ ಇದು ಯೋಜನೆ ಕೆರೆ ತುಂಬಿಸಿಬಿಟ್ಟು ಅಂದ್ರೆ ಆ ವಾಟರ್ ಆಗಿ ಅಲ್ಲಿ ಎಲ್ಲ ಜನರಿಗೆ ಬಾವಿಗಳಿಗೆ ನೀರು ಆಗುತ್ತವೆ. ಕೆರೆ ತುಂಬಿದಂದು ಕುಡಿಲಿಕ್ಕೆ ನೀರು, ದನಗಳಿಗೆ ನೀರು, ಅಲ್ಲಿ ಭೂಮಿಗೆ ಭೀ ನೀರು ಆಗುವಂಥ ಒಂದು ಆಲೋಚನೆ ಸರ್ಕಾರದಲ್ಲಿ ಇದ್ದು ಅವಾಗ ಈಗ ಪ್ರಾರಂಭ ಮಾಡ್ತಾಯಿದ್ದೀವಿ. ಮುಂದೆ ಏನೇನು ತೊಂದರೆ ಬರ್ತಾವೆ ಅದನ್ನು ನಿವಾರಣೆ ಮಾಡೋದು ಒಂದು ನಮ್ಮ ಪ್ಲ್ಯಾನಿಗೆ ಹಾಕೊಂಡು ಆ ಪ್ಲ್ಯಾನ್ಗೆ ಕೆಲವು ರೈತರ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ತಿದ್ದುಪಡಿನೂ ಮಾಡ್ಕೊಳ್ಳುವಂಥ ವ್ಯವಸ್ಥೆಗಳು ಅವಾಗ ಮಾಡ್ಕೋಬೋದು. ಮತ್ತು ಹೆಚ್ಚಿನ ಅನುದಾನ ಬೇಕಾದ್ರೂ ಸರ್ಕಾರ ಕಡೆದ ನಾವು ತೊಗೊಂಡು ಎಲ್ಲ ವ್ಯವಸ್ಥೆಯನ್ನು ಮಾಡ್ತೀವಿ. ಈಗ ಯಾತ್ರೆ ನೀರಾವರಿಯಲ್ಲಿ ಅಲ್ಲಿಯೂ ಸಹ ಟೋಟಲಿ 27 ಕೆರೆಗಳಿದ್ದು ಆ ಬಸವೇಶ್ವರ ಯಾತ್ರೆ ನೀರಾವರಿಯಲ್ಲಿ ಕಮಾಂಡ್ ಏರಿಯಾದಲ್ಲಿ ಏನು ಕೆರೆಗಳು ಬರ್ತಾವೆ ಅದನ್ನು ಈ 27ರಲ್ಲಿ ಕೈ ಬಿಡಲಾಗಿತ್ತು. ಯಾಕಂದರೆ ಈ ಯೋಜನೆಯಿಂದ ಕೆರೆ ತುಂಬುದ ಮತ್ತು ಬಸವೇಶ್ವರ ಯಾತ್ರೆ ನೀರಾವರಿಯಿಂದ ಕೆರೆ ತುಂಬುದು ಅನ್ನೆಸರಿ. ನಮಗೆ ಪ್ರಾಜೆಕ್ಟ್ ಎಷ್ಟು ಸರ್? ಇದು 160 ಕೋಟಿ. ಎಷ್ಟು ಹೆಕ್ಟರ್ ಭೂಮಿ? 130 ಜಿ ಎಸ್ ಟಿ ಹೋಗಿ ಆಗ್ತೈತೆ ಸರಿಯಾಗಿ. ಒಂದೊಂದು 140 ಕೋಟಿ ತನಕ 140 ಕೋಟಿದ ಪ್ರಾಜೆಕ್ಟ್. ಆಮೇಲೆ ಈಗ ಬಸವೇಶ್ವರ ನಾವು 17ರಾಗ ಪ್ರಾರಂಭ ಮಾಡಿದ್ವಿ. ಈ ಮಣ್ಣು ನೀರು ಹೋಗಿಸಿದ್ವಿ. ಇನ್ನೂ ನಮಗೊಂದು 300 ಕೋಟಿ ಬೇಕಲ್ಲ ಮುಗಿಸ್ಬೇಕಲ್ಲ. ಅಡ್ವೊಡೇಟ್ ಕೆಲಸ ಉಳಿದಿದೆ, ಕೆನಾಲ್ದೊಂದು ಸ್ವಲ್ಪ ಉಳಿದಿದೆ. ಇನ್ನು ಜಾಕ್ವೆಲ್ ತೆಗಿಂದ ಇಂಟಿಕಲ್ ಕೆನಾಲ್ ಐತಿನ ನೀವು ಅದನ್ನು ನೋಡಿಲ್ಲ. ಇಂಟಿಕಲ್ ಕೆನಾಲ್ ಆಗಿಲ್ಲ. ನಾವು ಹಳ್ಳದ ಐತದ ಹಳ್ಳದ ನೀರು ಬರೋದಾಗಿಲ್ಲ. ನದಿ ಹಿಡಿದು ಬೇಕಲ್ ಮಟ್ಟ ಕೆನಲ್ ಆಗಿಲ್ಲ. ಆ ಕೆನಲ್ ಇನ್ನೂ 50% ಕೆನಲ್ ಐತಿ. ಇವತ್ತೆಲ್ಲ ಮುಗಿಸ್ಲಿಕ್ಕೆ ಸ್ವಲ್ಪ ಅಡೆತಡೆಗಳು ಬಂದವು. ಕಾಂಟ್ರಾಕ್ಟರಿಂದ ಒಂದು NCLT ಪ್ರಾಬ್ಲಮ್ ಆಯಿತು, ಕೆಲಗಳು ಬಂದು ಆಮೇಲೆ ಒಬ್ಬಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದು ತೊಂದರೆಗಳಾಗಿ ಮುಗಿಸಿದ್ದೇವೆ. ಈಗ ಯಾವುದೇ ಪರಿಸ್ಥಿತಿಯಲ್ಲಿ ಕೆರೆ ತುಂಬುವುದಾಗಲಿ ಮತ್ತು ಬಸವೇಶ್ವರ ಯಾತ್ರೆ ಈ ಬರುವ ಜೂನದಲ್ಲಿ ಪ್ರಾರಂಭ ಮಾಡಿ ಎಲ್ಲರಿಗೂ ಈ ಭಾಗದಲ್ಲಿ 2 ಜಿಲ್ಲಾ ಪಂಚಾಯತಿ, ಮದಬಾವಿ ಜಿಲ್ಲಾ ಪಂಚಾಯತಿ ಮತ್ತು ಅನಂತಪುರ ಜಿಲ್ಲಾ ಪಂಚಾಯತಿ ಈ 30 ಹಳ್ಳಿ ಬರ್ತಾವೆ. ಇಲ್ಲಿ 30 ಹಳ್ಳಿಯಲ್ಲಿ ಎಲ್ಲ ಜನರಿಗೆ ಒಂದು ನೀರಿನ ಸೌಲಭ್ಯ ಮಾಡಿಕೊಳ್ಳುವಂಥ ಈ ಯೋಜನೆ ಮುಗಿಸ್ತೀವಿ. ಮತ್ತು ಮತ್ತೇನೇನೋ ತೊಂದರೆಗಳು ಬಂದಾಗ ಅದು ಈಗ ಮಣ್ಣು ನೋಡ್ರಿ ಚಾಲು ಮಾಡಿದಲ್ಲಿ ಒಂದು ಕೆನಾಲ್ 1-2 ಕೆರೆಗಳು ತುಂಬಿದ್ವಿ. ಇನ್ನೊಂದು 4 ಕೆರೆ ತುಂಬೋದಾಗಿತ್ತು. ಆದರೆ ನದಿಯಲ್ಲಿ ನೀರು ಇಲ್ಲದಕ್ಕಾಗಿ ಮತ್ತು ನಾವು ಕ್ಲೋಸ್ ಮಾಡಬೇಕಾಗಿತ್ತು. ಯಾಕಂದರೆ ನಾವು ಕಂಟಿನ್ಯೂ 1 ತಿಂಗಳು ಚಾಲು ಮಾಡಿದರೆ ಅಲ್ಲಿ ನದಿಯಾಗ ನಾಳೆ ಬೇಸಿಗೆ ಕಾಲದಲ್ಲಿ ಏಪ್ರಿಲ್ ಮೇದಲ್ಲಿ ಆ ಜನರು ಕುಡಿಲಿಕ್ಕೆ ನೀರು ಮತ್ತು ಸಾವಿರಾರು ಎಕರೆ ಬೆಳೆಗಳು ಲಕ್ಷಗಟ್ಟಲೆ ಬೆಳೆಗಳು ಹಾಳಾದವು. ಅದು ಬರ್ತೈತೆ ಎಲ್ಲೆಲ್ಲಿ ಗೊತ್ತಿದೆ. ಒಂದು ನಾವು ಪ್ರಾಜೆಕ್ಟ್ ಪ್ಲಾನ್ ಮಾಡಿದರೆ ಚಿಕ್ಕೋಡಿ ತಾಲೂಕು, ಕಾಗವಾಡ ತಾಲೂಕು, ಹದನಿ ತಾಲೂಕು, ರಾಯಬಾಗ್ ತಾಲೂಕು, ಜಮಖಂಡಿ ತಾಲೂಕು ಇಷ್ಟು ಮಂದಿಗೆಲ್ಲ ತೊಂದರೆ ಆಗೈತಿ.
ಬರಿಗೆ ಬ್ಯಾಕ್ಸಿನ್ ಎಷ್ಟು ನಾವು ಮೇಲೆ ಬರ್ತೇವೆ. ಅದಕ್ಕಾಗಿ ಎಲ್ಲ ಸರ್ಕಾರದ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಎಲ್ಲ ಯಾವ ಅಡಚಣೆಗಳು ಮಾಡ್ಕೊಂಡು ಬರಬಾರ್ದಂಗೆ ನಾವು ಎಲ್ಲ ವ್ಯವಸ್ಥೆ ಮಾಡಬೇಕಾಗುತ್ತೆ. ಅದಕ್ಕೆ ಇದನ್ನು ಮಾಡಿದೆವು. ಈ ಕೆರೆ ತುಂಬಿದಾಗಲಿ ಬಸವೇಶ್ವರ ರೋಡ್ ಮಾಡಿ ಈ ಭಾಗದಲ್ಲಿ ಜನರ ಒಂದು ಏನೋ ಬಹು ದಿನದ ಬೇಡಿಕೆಗಳಿತ್ತು, ಆ ಬೇಡಿಕೆಯನ್ನು ನಾವು ಮೂಡಿಸ್ತೀವಿ ಅಂತ. ಸರ್ ಈಗ ಅಲ್ಲ ಕೊರತೆ ಅಲ್ಲ, ಏನಾಗಿದೆ ನಾವು 2 ಫೇಸ್ ಕೊಟ್ಟಿವಿ ಅಂದ್ರೆ ಗಟ್ಟು ಹಾಕಿ ಎಲ್ಲ ಹೊಡಿತಾ ಇಲ್ಲ. ಕರೆಂಟ್ ಪ್ರಾಬ್ಲಮ್ಸ್ ಉಂಟು ಜಾಸ್ತಿ ಒಳಗಾಗಿ ಅದಕ್ಕಾಗಿ ನಾವು ನೀನು ನೋಡ್ರಲ್ಲ ರಾತ್ರಿ 1 ಗಂಟೆಗೇನೋ ಹೋಗಿ ಅಲ್ಲಿ ಶೆಡ್ಬಾಲ್ ಜೂ ಇದೆಲ್ಲ ಗಟ್ಟುಗಳು ತಗೊಂಡು ಬಂದಿದ್ದಾರೆ ನಮ್ಮ KEB ಅಧಿಕಾರಿಗಳು. ಅದನ್ನ ಇವತ್ತು ನಾವು ತೊಗೊಂಬರ್ಬೇಡ್ರಿ, ರೈತರಿಗೆಲ್ಲ ಕನ್ವಿನ್ಸ್ ಮಾಡಿ ಹೇಳ್ರಿ ನಾವು ಗಟ್ಟುಗಳು ಹಾಕಿ ಹೊಡೆದ್ರೆ ನಾವು ಅದೊಂದು ರಾತ್ರಿ ವೇಳೆಯಲ್ಲಿ ಇಷ್ಟೇ ಕರೆಂಟ್ ಬಳಸಬೇಕು, ಇದಕ್ಕಿಂತ ಹೆಚ್ಚು ಬಳಸಿದ್ರೆ ನಾವು ಕಟ್ ಮಾಡ್ತೀವಿ ಅನ್ನೋ ಒಂದು ಮ್ಯಾಗಿಂದ ಆದೇಶ ಇದೆ. ಅದಕ್ಕೆ ಇವ್ರು ಮೊನ್ನೆ MD ಕೂಡ ಮಾತಾಡಿದೆ ನಾನು. ಅವು ನಮ್ಮ ಜನನು ಏನು ಮಾಡ್ತಾರೆ ರೀ, ಈಗೇನು ಈ ಸೈಡಲ್ಲಿ ಪ್ರಾಬ್ಲಮ್ ಇಲ್ಲ. ಆ್ಯಕ್ಚುಲಿ ಬಂದು ಹೊಡಿದಂಡಿ ನೀರಾವರಿ ಸಲುವಾಗಿ ಅಲ್ಲಿ ಹೊಡಿತಾರೆ ಅವ್ರು ಕರೆಂಟಾಗಿ. ಅದು ಅವ್ರಿಗೆ ನಮ್ಮ ರೈತರು ಹಂಗೆ ಇದ್ದು ಪರಿಸ್ಥಿತಿ. 7 ತಾಸು ನೀವು ಕರೆಂಟ್ ಕೊಟ್ಟರೆ ನಾವು ಬದುಕಬೇಕಾಗೋಲ್ಲ. 20 ಎಕರೆ ನಮ್ದು ಒಬ್ಬ ರೈತ ಬಂದಿದ್ದೀನಿ, 20 ಎಕರೆ ನಂದು ಕಬ್ಬು ಐತ್ರಿ, ನಾ ಹೆಂಗೆ ನೀರು ಉಳಿಸಲಿ ನಿಮ್ಗೆ 7 ತಾಸ್ದಾಗ ಅದು ಕೊಡ್ತೀನಿ. ಅದಕ್ಕೆ ಇದನ್ನು ಸಹಿತ ಸಾಧಕ ಬಾಧಕ ನೋಡ್ಕೊಂಡು ನಾಳೆ MD ಕೂಡ ಮಾತಾಡೋಣ. ಸರ್ ಈಗ ಶಾಲಾ ಮಕ್ಕಳಿಗೆ ಪರೀಕ್ಷೆ ಸಮೀಪ ಬಂದೈತಿ, 6 ಗಂಟೆಗೆ ಲೈಟ್ ತೆಗಿತಾರೆ. ಅದು ನಾವು ಅದನ್ನು ನಾವು ವ್ಯವಸ್ಥೆ ಮಾಡ್ತೀವಿ. ಎಲ್ಲೆಲ್ಲಿ ನಾವು ಜಂಪ್ ಹಾಕಬೇಕಾದೈತಿ, ಆ ಜಂಪ್ ರೈತರು ಹಾಕ್ಲಿಕ್ಕೆ ಹೋಗಿ ಏನಾರ ಅನಾಹುತ ಇದ್ದಾರೆ ಯಾರು ಜವಾಬ್ದಾರರು. ಅದಕ್ಕೆ ನಾನು ಈಗಾಗಲೇ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಅಲ್ಲಿ AWಗಳಿಗೆ ಆದೇಶ ಕೊಟ್ಟಿದ್ದೀವಿ, ನೀವು ಹೋಗಿ ರಾತ್ರಿ ಅವ್ರು ಕರೆಂಟ್ ಬರುವಂಗೆ ಜಂಪ್ ಹಾಕಿ ಕೊಡ್ರಿ. ಜಂಪ್ ಬನ್ನಿ ಯಾರು ನಾನು ಮದುವೆ ಫೋನ್ ಬರ್ತಾರೆ, ನಾ ಹೆಂಗೆ ಜಂಪ್ ಹಾಕಿಲ್ರಿ ಅದು ಕರೆಕ್ಟ್ ಇದೆ. ಅವ್ರು ರೈತ ಅವ್ನು ಜಂಪ್ ಹಾಕ್ಲಿಕ್ಕೆ ಹೋಗಿ ಏನಾದರೂ ಅನಾಹುತ ಇದ್ರೆ ಅದನ್ನು ಮುಂದಿನ ದಿನಮಾನದಲ್ಲಿ ಯಾವುದೂ ಮನೆಗಳಿಗೆ ಲೈಟ್ ರಾತ್ರಿ ತೆಗಿಬಾರ್ದು ಅನ್ನೋ ವ್ಯವಸ್ಥೆ ಮಾಡ್ತೀವಿ. ಈ ಸಂದರ್ಭದಲ್ಲಿ ಮುಖಂಡರಾದಂತಹ ಗೂಳಪ್ಪ ಜತ್ತಿ, ಚಂದ್ರಕಾಂತ್ ಇಮ್ಮಡಿ, ಬಸವರಾಜ ಗಲಗಲಿ ಸೇರಿದಂತೆ ನಾಗಪ್ಪ ಜತ್ತಿ ಮತ್ತು ಇತರರು ಕೂಡ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ರಾಜು ವಾಗಮೋರೆ, BV5 ನ್ಯೂಸ್ ಕನ್ನಡ, ಅಥಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.